ಬಂದಿರ್ತಕ್ಕಂಥ ಆತ್ಮೀಯರೇ ಬಂದವರೇ ಎಲ್ಲರಿಗೂ ಕೂಡ ನಾನು ಇದು ಮಾಡ್ತಕ್ಕಂಥದ್ದು ಒಂದು ಇದಾಗ್ತಾ ಇದೆ. ಅದಕ್ಕಾಗಿ ನಾನು ಇದು ಮಾಡ್ತಾ ಇರ್ಬೇಕಂತದ್ದು ಒಂದು ಇದು ಮಾಡ್ತಾ ಇದ್ದೇನೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ಇಲ್ಲಿ ಇದು ಮಾಡಿದ್ದೀರಾ. ಇದಕ್ಕಾಗಿ ನಾನು ಮಾಡಬೇಕಂತಕ್ಕಂಥದ್ದು ಒಂದು ನಂದು ಅದಾಗ್ತಾ ಇದೆ. ಅದಕ್ಕಾಗಿ ನೀವೆಲ್ಲರೂ ಕೂಡ ನೀವು ಇದು ಮಾಡಿದ್ದೀರಾ. ಇದಕ್ಕಾಗಿ ನಿಮಗ ನನ್ ಗಂಡ ಕೊಡ್ಸಿದ್ದು ಚಂದಾಪುರ ಸಂತೆಯಲ್ಲಿ. ಏನ್ ಬೇಕಿತ್ತು ಮೇಡಮ್? ಮದ್ವೆಗೆ ಹೆಂಗ ಬೇಕಿತ್ತು? ಟೆನ್ಷನ್ ತಗೊಂಡ್ಬೇಡಿ, ಮದ್ವೆಗೋಸ್ಕರ ಎಲ್ಲಾ ಸಿಗತ್ತೆ ನಮಗೆ. ಮದ್ವೆ ಹೇಳ್ಬಾರ್ದಿತ್ತ? ಮದ್ವೆ ಗಂಡುನು ಇಲ್ಲೇ ಖರೀದಿ ಮಾಡ್ತಿದ್ದೆ. ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಮಾಡಿದ್ದೆ ನಾನು ಹುಡುಗನ್ನ. ಅವ್ನಿಗೆ ಹೇಳ್ತೀನಿ ಸರಿಗೆ, ಇವನು ಲವ್ ಮಾಡ್ಕೊಂಡು ಮಾತಾಡ್ಕೊಂಡಾನೆ, ನನ್ನೇನು ಲವ್ ಮಾಡಿದ್ದ ಅಂತ. ಈ ಸುದಿನ ನಿನ್ನ ಜನ್ಮದಿನ, ಸಂತೋಷದ ಶುಭ ಸುದಿನ. ಇಲ್ಲ ನನ್ ಬರ್ತಡೇ ಇಲ್ಲ, ನಾನು ಹುಟ್ಟಿರೋ ದಿನಕ್ಕೇನೆ ಗೊತ್ತಿಲ್ಲ. ನನ್ ಹುಟ್ಟಿರೋದೇ ಡೇಟೇ ಗೊತ್ತಿಲ್ಲ. ಬರ್ತಡೇ ಎಂದೂ ಮಾಡ್ಕೊಂಡಿಲ್ಲ ನಾನು. ಯಾರ್ ಬೇಕಾಗಿತ್ರಿ? ಏನ್ರಿ ಏನಂದಿ? ಯಾರ ಮನಿ? ಏನ ನಿಮ್ ಚಿಕ್ಕಪ್ಪನ ಮನಿ ನನಗೇನ್ ಗೊತ್ತಿರ್ತಿತ್ತು? ಚಿಕ್ಕಪ್ಪನ ಮನಿ ಚಿಕ್ಕಪ್ಪನ ಮನಿ ಏನ? ಮತ್ ಯಾರ ಯಾರ? ಏನ್ ಯಾರ ಮನಿ? ಯಾರ ಮನಿ? ಚಿಪ್ಪಣ್ಣ? ಯಾರ ಮನೇಲಿ ಸೀದಾ ಏನ್ ಕಿಕ್ಕ ಪಕ್ಕ ಅನ್ನತ್ತೀನಿ? ಆಟ ಆಡತ್ತೆ ನನ್ ಕೂಡ. ಇಷ್ಟೆಲ್ಲ ಆದ್ರೂ ಮಕ್ಳೆಲ್ಲ ಅದ್ ಹೆಂಗ್ ಈಜ್ ಹೊಡಿತಾವ್ರೆ? ಎಲ್ಲ ಈಜ್ ಹೊಡಿತಾವ್ರ, ನೀನ್ ಯಾಕೆ ಹಿಂಗ್ ಮಲ್ಗಿದ್ಯಾ? ಅಲ್ಲಣ್ಣ, ನಂಗೂ ಅದೇ ಡೌಟು, ಎಲ್ಲ ಅದ್ ಹೆಂಗ್ ಈಜ್ ಹೊಡಿತಾವ್ರೆ ಅಂತ. ಅಷ್ಟೇ ತಾನೆ, ಇಲ್ಲಿ ನೋಡ್ಕೊಂಡ್ ನಾನು ಹೆಂಗ್ ಈಜ್ ಹೊಡಿಯೋದು ಅಂತ. ಇಷ್ಟೇ ಕಣ ಅಣ್ಣ. ನೀನು ಬಿದ್ದುಬಿಟ್ಟ? ಬಿದ್ದಿದ್ದೀನಲ್ಲ. ನಾನು ಅವಾಗಿಂದ ಯೋಚನೆ ಮಾಡ್ತಾ ಇದ್ದೀನಿ, ನಾನ್ 3 ಸಲ ಹುಚ್ಚೋಯ್ದ್ರು ಅದ್ ಹೆಂಗ್ ಈಜ್ ಹೊಡಿತಾವ್ರೆ ಅಂತ. ಯಾಕೆ ಈಜ್ ಹೊಡಿಯೋಣ ಅಣ್ಣ? ಹೊಡಿಯೋಣ, ಬೆಚ್ಚಗಿರ್ತಾವ ನೀರು ಅಣ್ಣ, ಹೊಡಿಯೋಣ. ಕಿಪ್ಪಿ, ನಿನಗೆ ಕನ್ನಡ ಮಾತಾಡಕ್ಕೆ ಬರುತ್ತಾ? ಇವಾಗ ಯಾವ ಭಾಷೆಯಲ್ಲಿ ಮಾತಾಡ್ತಾರೋ ಶ್ರೀನಿವಾಸ್ ಅವ್ರೆ? ಯಾವ ಭಾಷೆಯಲ್ಲಿ ಮಾತಾಡ್ತಾ ಇದೀನಿ? ಇದು ಕನ್ನಡ ತಾನೆ? ನೀನೇ ಹುಚ್ಚುಚ್ಚು ತರ ಕ್ವಶನ್ ಕೇಳಿದ್ರೆ ಮಗನೇ ನೀನ್ ಇಲ್ಲಿ ಇರ್ಬೇಕಿತ್ತು, ನಿನ್ ಗೊತ್ತಾಗ್ತಿತ್ತು. ಹೆಂಗ್ ಬಾಯಿಲ್ ಬರೋದೆಲ್ಲ ಬೈತಿದ್ದೆ. ಹುಚ್ಚುಚ್ಚು ಕ್ವಶನ್ ಕೇಳೋರಿಗೆಲ್ಲ ಬಾಯಿಲ್ ಏನೇನೋ ಬರುತ್ತೆ, ಆದ್ರೆ ಏನ್ ಮಾಡ್ಲಿ, ಸ್ವಲ್ಪ ಹಿಂದೆ ಮುಂದೆ ನೋಡ್ಕೊಂಡು ಮಾತಾಡ್ತೀನಿ ಆಯ್ತಾ? ನೀನೇನಾದ್ರು ನಮ್ಮ ಮನೆ ಪಕ್ಕದಲ್ಲೋ ಇಲ್ಲಿ ಇರ್ಬೇಕಿತ್ತು, ಇವಾಗ ನನ್ನ ಪಕ್ಕದಲ್ಲಿ. ಇವಾಗ ನನ್ ಬೈಯೋ ಮಾತಿಗೆ ನೀನು ನನ್ನ ಸವಸಗೆ ಬರ್ಬಾರ್ದು, ಹಂಗ್ ಬೈತಿದ್ದೆ. ಅಣ್ಣ, 3 ತಿಂಗಳಿಂದ ಒಂದ್ ಪ್ರಶ್ನೆ ಕೇಳ್ಬೇಕು ಅಂತಿದ್ದೀನಿ, ಕೇಳಲಾ? ಕೇಳಪ್ಪ. ಯಾವಾಗ್ಲೂ ಅಂಗಡಿಲೇ ಕೂತಿರ್ತೀರಲ್ಲ, ಮಾಡಕ್ ಏನ್ ಕೆಲ್ಸ ಇಲ್ವಾ? ನಿಜ ಹೇಳಿದಕ್ಕೆ ನಿಮಗೆ ತಿಕ್ಕ ಉರ್ದೋಯ್ತಾ? ದೊಡ್ಡವನಾದ್ಮೇಲೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಇಂಜಿನಿಯರಿಂಗ್. ನೀನು? ಸೈಂಟಿಸ್ಟ್. ಸೈಂಟಿಸ್ಟ್ ಮತ್ತೆ ದೊಡ್ಡ ಇಂಜಿನಿಯರ್ ತಂದೆ ತಗರಿ ಸೈಂಟಿಸ್ಟ್.